ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಭಾನುವಾರದ ಶುಭೋದಯ ಎಲ್ಲರಿಗೂ. ಬೆಳಗಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ. ನಾವು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ, ನೀವೇ ವಿಡಿಯೋನ ಫಸ್ಟ್ ನೋಡ್ಬೋದು. ಹಾಗೆ ನಾನು ಮಧ್ಯಾಹ್ನ 1 ಗಂಟೆಗೆ ಬ್ಲಾಗ್ನ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಇವತ್ತಿನ ಬ್ಲಾಗ್ನ ದೀಪ ಹಚ್ಚೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಪೂಜೆನೇ ಮಾಡಬೇಕು ಅಲ್ವಾ? ಹಾಗಾಗಿ ದೀಪನ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ನಾನು ರಾಗಿ ದೋಸೆ ಮಾಡೋಣ ಅಂತ ನೋಡಿ, ಸ್ವಲ್ಪ ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಹಿಟ್ಟು. ರಾಗಿ ದೋಸೆ ಮತ್ತು ಕಾಯಿ ಚಟ್ನಿ ಮಾಡೋಣ ಅಂತ ನಾಷ್ಟಕ್ಕೆ. ಈ ಹಿಟ್ಟು ನಾವು ದೋಸೆ ಮಾಡ್ಕೊತೀವಲ್ಲ, ಅದೇ ಥರನೇ ಹಿಟ್ಟನ್ನ ಕಲಿಸ್ಕೋಬೇಕು. ಕಲಿಸೋದೊಂದು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಒಂದು ಕೈಯಲ್ಲಿ ಫೋನ್ ಹಿಡಿದು ಒಂದು ಕೈಯಲ್ಲಿ ಹೇಗೆ ಇರಿ, ಇನ್ನು ಮಾಡೋಣ ಈ ಥರ. ಮೊನ್ನೆ ಸ್ಟ್ಯಾಂಡ್ ತರಕ್ಕೆ ಹೋದೆ, ಸ್ಟ್ಯಾಂಡ್ ತೊಗೊಂಡು ಬಂದೆ, ಆದರೆ ಅದು ಸರಿ ಬರಲಿಲ್ಲ. ಫೋನ್ ಇಟ್ಟು ಸ್ಟ್ಯಾಂಡ್ ಕೆಳಗಡೆ ಇಟ್ಬಿಟ್ರೆ ಬಿದ್ದೋಗ್ತಾಯಿದೆ. ಆಮೇಲೆ ಇದು ಒಗ್ಗರಣೆ ಹಾಕೋ ಟೈಮಲ್ಲಿ ಪಾತ್ರೆಯಲ್ಲಿ ಬಿದ್ದುಬಿಟ್ರೆ ಏನು ಮಾಡೋದು? ಅದಕ್ಕೆ ಕೊಟ್ಟಿದ್ದು 300 ರೂಪಾಯಿ ಕೊಟ್ಟು ಸ್ಟ್ಯಾಂಡ್ ತಂದಿಷ್ಟು ನಾನು ವಿಡಿಯೋ ಮಾಡೋಷ್ಟರಲ್ಲಿ ನಂದು 14,000 ರೂಪಾಯಿ ಫೋನು ಒಗ್ಗರಣೆಗೆ ಹೋಗ್ತಾ ಇದೆ. ಹಾಗಾಗಿ ಆ ಸ್ಟ್ಯಾಂಡ್ನ ವಾಪಸ್ ಕೊಟ್ಟು ಬಂದೆ. ಇವಾಗ ಒಂದೇ ಕೈಯಲ್ಲಿ ಮಾಡೋ ಸರ್ಕಸ್ಸು ಕೆಲಸ. ಏನು ಮಾಡೋದು ನೋಡಿ, ನಮ್ಮ ಪರಿಸ್ಥಿತಿ ಈ ಥರ. ಇಟ್ಟು ಒಂದು ಸ್ಟ್ಯಾಂಡ್ ತೊಗೊಳಕ್ಕಾಗ್ತಾ ಇಲ್ಲ. ಚೆನ್ನಾಗಿರೋ ತೊಗೊಂಬರೋಣ ಅಂದರೆ ಅದಕ್ಕೆ ಜಾಸ್ತಿ ದುಡ್ಡು ಬೇಕು. ಇರಲಿ, ಇವಾಗ ಕೈಯಲ್ಲೇ ಮಾಡ್ಕೊಳ್ಳೋಣ, ಯಾವಾಗ ಟೈಮ್ ಬರುತ್ತೋ ಅವಾಗ ತರೋಣ. ಇವಾಗ ಕಲಿಸ್ಕೊಂಡು ಬರ್ತೀನಿ ಹಿಟ್ಟನ್ನ. ಇರಿ ನೋಡಿ, ಹಿಟ್ಟು ಈ ರೀತಿ ಕಲಿಸ್ಕೋಬೇಕು. ಇದು ಕರೆಕ್ಟಾಗಿದೆ. ಈಗ ಇನ್ನೊಂದು 5 ನಿಮಿಷ ಹೀಗೆ ಬಿಟ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಸಿಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡ್ರೆ ಟೇಸ್ಟ್ ಇರುತ್ತೆ ಚಟ್ನಿಗೆ ಅಂತ. ಹೊಟ್ಟೆ ತುಂಬ ಹಸಿತಾ ಇದೆ. ನಿನ್ನೆಯಿಂದ ಊಟ ಇಲ್ಲ, ತಲೆನೋವಿಗೆ. ನಿನ್ನೆಲ್ಲ ತಲೆನೋವು ಹೊಲ್ಕೊಂಡ್ಬಿಟ್ಟಿದ್ದೆ. ಅದು ನೋಡಿ, ಮೆಣಸಿನ್ಕಾಯಿ ಈ ಥರ ಆಗುತ್ತೆ. ಯಾಕಂದರೆ ಈ ಮುಂದೆ ಇರೋದು ಸ್ವಲ್ಪ ಕಟ್ ಮಾಡಬೇಕು, ಇಲ್ಲಾಂದರೆ ಪೀಸ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಡಬ ಅನ್ನತ್ತೆ ನೋಡಿ ಅನಾಹುತ. ಮೆಣಸಿನ್ಕಾಯಿನೂ ತುಂಬ ಡೇಂಜರು. ಕಟ್ ಮಾಡಿ ಹಾಕಬೇಕು, ಮರೆತು ಹಾಗೆ ಹಾಕಬೇಕು ನೋಡಿ, ಪಟಾಕಿ ಹೊಡಿತಾ ಇದೆ. ಅದು ಸಣ್ಣ ಉರಿ ಇಟ್ಕೊಂಡಿದೆ ಒಳ್ಳೆದೈತಿ. ಇನ್ನು ಫಾಸ್ಟ್ ಇಟ್ಕೊಂಡ್ಬಿಟ್ಟಿದ್ರೆ ಡಬ್ ಬಂದಿರೋದು. ಮೆಣಸಿನ್ಕಾಯಿ ಇಷ್ಟು ಫ್ರೈ ಆದರೆ ಸಾಕು.
ಇಲ್ಲಿ ಚಟ್ನಿ ಸ್ವಲ್ಪನೇ ಮಾಡ್ತಾ ಇರೋದಕ್ಕೆ ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಶೇಂಗದ ಕಾಳನ್ನ ಹುರ್ಕೊಳ್ಳೋಣ. ಶೇಂಗದ ಕಾಳು ಹುರಿದು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿದು ಹಾಕೊಂಡ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಮತ್ತು ಕಡಲೆಪಪ್ಪು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ, ಅಂದರೆ ಪುಟಾಣಿ, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಇವಾಗ ಶೇಂಗದ ಕಾಳು ಮತ್ತು ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಕಡಲೆ ಬೀಜ ಹುರಿದಿದ್ದಾಯಿತು, ಸ್ವಲ್ಪ ಆರ್ಲಿ ಇದು. ಕಡಲೆ ಬೀಜ ತಣ್ಣಗಾಗೋವರೆಗೂ ಚಟ್ನಿನ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ. ಚಟ್ನಿ ಒಗ್ಗರಣೆ ಮಾಡಿ ಇಟ್ಕೊಂಡ್ರೆ ರುಬ್ಕೊಂಬರೋವರೆಗೂ ತಣ್ಣಗಾಗುತ್ತೆ ಅಂತ, ಆಮೇಲೆ ಅದಕ್ಕೆ ಹಾಕೋಕ್ಕಾಗುತ್ತೆ. ಒಗ್ಗರಣೆ ಮಾಡಿದ ತಕ್ಷಣ ಚಟ್ನಿನ ಹಾಕಿದ್ರೆ ಚಟ್ನಿ ಗಟ್ಟಿ ಬರುತ್ತೆ, ಅಷ್ಟು ಟೇಸ್ಟ್ ಇರಲ್ಲ. ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಬಿಡ್ಬೇಕು ಇದನ್ನು, ಅವಾಗ ಅದು ಚೆನ್ನಾಗಿರುತ್ತೆ. ಇಷ್ಟೇ ಒಗ್ಗರಣೆ, ಬೇರೆ ಏನಿಲ್ಲ. ಸಾಸು ಚೆನ್ನಾಗಿ ಚಟಪಟ ಅಂದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಕರೆಕ್ಟಾಗಿದೆ, ನಾನು ಆಫ್ ಮಾಡ್ತಾಯಿದ್ದೀನಿ ಗ್ಯಾಸು. ಚಟ್ನಿ ರುಬ್ಕೊಂಬರೋಣ. ಕಾಯಿ ಹಾಕ್ತಾಯಿದ್ದೀನಿ. ಹಸಿಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಹಸಿಕಾಯಿ ಇಲ್ಲ ಅಂದರೆ ಒಣ ಕಾಯಲ್ಲಿ ಕೂಡ ಮಾಡ್ಕೋಬೋದು. ಹೆಂಗೆ ಅಂತೀರಾ? ಕಾಯಿನ ಸ್ವಲ್ಪ ಕಟ್ ಮಾಡಿ ಚೆನ್ನಾಗಿ ಈ ರೀತಿ ಕಟ್ ಮಾಡಿಕೊಂಡು ಒಂದು 10 ನಿಮಿಷ ನೀರಲ್ಲಿ ನೆನೆಸ್ಬಿಡ್ಬೇಕು. ನೆನೆಸಿಟ್ರೆ ಚೆನ್ನಾಗಾಗುತ್ತೆ. ಇವಾಗ ಹಸಿಕಾಯಿ ಇಲ್ಲ ಅಂದರೆ ಏನು ಮಾಡೋದು? ಚಟ್ನಿ ಮಾಡೋದು ಬಿಟ್ಬಿಡೋಕ್ಕಾಗತ್ತಾ? ಹಾಗಾಗಿ ಒಣ ಕೊಬ್ಬರಿ ಇದ್ರೂ ಕೂಡ ನಾವು ಮಾಡ್ಕೋಬೋದು. ನೋಡಿ, ಪುದೀನ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಹುರಿದಿರುವ ಮೆಣಸಿನ್ಕಾಯಿ, ನೋಡಿ ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ನಿಮ್ಗೆ ಸಿಪ್ಪೆ ಇಷ್ಟ ಇಲ್ಲ ಅಂದರೆ ಸಿಪ್ಪೆ ತೆಗಿಬೋದು. ಸಿಪ್ಪೆ ಇರೋದ್ರಿಂದ ಪ್ರಾಬ್ಲಮ್ ಏನೂ ಇಲ್ಲ ಅಂತ ನಾನು ಹಾಕಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅನ್ನೋರು ಚೆನ್ನಾಗಿ ಸಿಪ್ಪೆನ ಸುಲಿದು ಹಾಕೋಬೋದು. ಇಲ್ಲಿ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಹುಣಸೆಹಣ್ಣು ಹಾಕೋಬೋದು. ನೀವು ಮಧ್ಯಾಹ್ನವರೆಗೂ ಇಡ್ತೀನಿ ಅಂದರೆ ಹುಣಸೆಹಣ್ಣು ಹಾಕೋಬೋದು, ಇಲ್ಲ ಬೆಳಗ್ಗಿನ ತಿಂದು ಖಾಲಿ ಮಾಡ್ತೀನಿ ಅಂದರೆ ಹೀಗೆ ರುಬ್ಕೋಬೋದು. ನಾನಿಲ್ಲಿ ಹುಣಸೆಹಣ್ಣು ಹಾಕ್ತಾಯಿಲ್ಲ, ಬೆಳಗ್ಗೆಗೆ ಮಾತ್ರ ಮಾಡ್ತಾ ಇರೋದು ಇದು. ಈ ಮಕ್ಕಳಿರೋ ಮನೆಯಲ್ಲೆಲ್ಲ ಏನು ಮಾಡ್ತಾರೆ, ಚಿಕ್ಕ ಮಕ್ಕಳು ಅವಾಗವಾಗ ದೋಸೆ ಇಡ್ಲಿ ಮಾಡಿದಾಗೆಲ್ಲ ಕೇಳ್ತಾ ಇರ್ತಾರೆ, ನನಗೆ ಇನ್ನೊಂದು ದೋಸೆ ಬೇಕು ಅಂತ ಮಧ್ಯಾಹ್ನ ಟೈಮಲ್ಲೆಲ್ಲ. ಹಾಗಾಗಿ ನೀವು ಹುಣಸೆಹಣ್ಣು ಹಾಕಿ ರುಬ್ಬಿ ಇಟ್ಕೊಂಡ್ರೆ ಮಕ್ಕಳಿಗೆ ಮಧ್ಯಾಹ್ನ ಕೂಡ ತಿನ್ನೋಕ್ಕಾಗತ್ತೆ. ಇಲ್ಲಿ ನಾನು ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ಹುಣಸೆಹಣ್ಣು ಹಾಕ್ತಾಯಿಲ್ಲ. ನಾನು ಇದನ್ನು ಇಷ್ಟೇ ರುಬ್ಕೊಂಬರ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ. ಒಂದೇ ಸತಿ ನೀರು ಹಾಕೊಂಡ್ಬಿಟ್ರೆ ನೀಟಾಗಿ ಅದು ನುಣ್ಣಗೆ ರುಬ್ಬೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳೋಕ್ಕಾಗುತ್ತೆ. ನೋಡಿ, ಚಟ್ನಿ ಈ ಥರ ರುಬ್ಕೊಂಡು ಬಂದಿದ್ದೀನಿ. ಇಷ್ಟು ಗಟ್ಟಿ ಸಾಕು ನನಗೆ, ಇನ್ನೂ ನೀರು ಹಾಕಲ್ಲ ನಾನು. ಯಾಕಂದರೆ 3 ಜನ ಇರೋದಲ್ವಾ, ಹಾಗಾಗಿ ಜಾಸ್ತಿ ನೀರು ಹಾಕಿ ತಿಳು ಮಾಡಿಕೊಂಡ್ರೆ ವೇಸ್ಟ್ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು. ಮನೇಲಿ ತುಂಬ ಬೋರ್ ಹೊಡಿತಾ ಇದೆ, ಬೇಜಾರಾಗ್ತಾಯಿದೆ. ಭಾಗ್ಯ, ಅಭಿ, ಸಿದ್ಧಾರ್ಥ ಎಲ್ಲ ಹೋದರು. ನಮಗೆ ಮೇನ್ ಅಭಿ ಹೋಗಿದ್ದಕ್ಕೆ ತುಂಬ ಬೇಜಾರಾಗಿದೆ. ಯಾಕಂದರೆ ಅವನು ಇಡೀ ದಿವಸ ನನಗೆ ಅಂದರೆ ಚಿಕ್ಕಮ್ಮಗೆ ಮೌಸಿ ಅಂತಾರೆ ನಮ್ಮ ಕಡೆ. ಅವನು ಹಾಗೆ ಹೇಳ್ಕೊಂಡು ಓಡಾಡ್ತಾ ಇದ್ದ, ಮೌಸಿ ಮೌಸಿ ಅಂದ್ಕೊಂಡು. ಒಂಥರ ಚಿಕ್ಕ ಮಗು ಥರ ಯಾವಾಗ ನೋಡು ನಮ್ಮನ್ನು ಒಂಥರ ರೇಗಿಸ್ಕೊಂಡು ಮಾತಾಡಿಸ್ಕೊಂಡು ತುಂಬ ಖುಷಿಯಾಗಿದ್ದ. ಇಲ್ಲಿ ನಮಗೂ ಕೂಡ ತುಂಬ ಖುಷಿ ಆಗ್ತಾಯಿತ್ತು. ಏನು ಮಾಡೋದು, ತುಂಬ ಅಂದರೆ ತುಂಬ ಬೇಜಾರಾಗಿದೆ ಅವ್ರು ಹೋಗಿದ್ದಕ್ಕೆ. ನನಗಂತೂ ಯಾಕಾದರೂ ಕಳಿಸೋದು ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ. ನೆನೆಸ್ಕೊಂಡ್ರೆ ನನಗೆ ಅಳುನೇ ಬರ್ತಾಯಿದೆ. ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿದೆ ನನಗೆ. ಆದ್ರೆ ಏನು ಮಾಡೋದು, ಅವನು ಇನ್ನೂ ಓದ್ಕೊಳ್ಳೋಕ್ಕಿದೆ. ಊರಲ್ಲಿ ಐಟಮ್ ಮಾಡ್ತೀನಿ ಅಂತ ಹೋದ, ಹಾಗಾಗಿ ಓದ್ಕೊಳ್ಳಿ ಅಂತ ಕಲಿಸಿದ್ದಾಯ್ತು. ಎಲ್ಲರಿಗೂ ನಮ್ಮ ಮನೇಲಿ ಎಲ್ಲರಿಗೂ ಬೇಜಾರಾಗ್ಬಿಟ್ಟಿದೆ. ಸಾರಿ, ಅವನಿಗೆ ನೆನೆಸ್ಕೊಂಡ ತಕ್ಷಣ ನನಗೆ ತುಂಬ ಬೇಜಾರಾಯಿತು. ಇವಾಗ ನೋಡಿ ಚಟ್ನಿ ರೆಡಿ ಆಯಿತು. ದೋಸೆ ಹಾಕೋಣ, ದೋಸೆ ಮಾಡ್ಕೊಳ್ಳೋಣ. ಸ್ವಲ್ಪ ನೀಟಾಗಿ ಎಣ್ಣೆ ಹಚ್ಕೊಳ್ಳೋಣ, ದೋಸೆನ ಹಾಕೋಣ. ಇದು ಮೇಲೆ ಮುಚ್ಚಬೇಕು ರಾಗಿ ದೋಸೆಗೆ. ಮುಚ್ಚಿಲ್ಲ ಅಂದರೆ ಒಂಥರ ಬೆಳ್ಳಗಾಗ್ಬಿಡುತ್ತೆ. ಅದಕ್ಕೆ ಮುಚ್ಚಿದ್ರೆ ನೀಟಾಗಿ ಬೆಂದು ಹೋಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಅದು.
ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ. ರಾಗಿ ದೋಸೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ, ಆರೋಗ್ಯ ಕೂಡ ಒಳ್ಳೆಯದು. ನಾನು ಅಕ್ಕಿ ದೋಸೆಗಿಂತ ರಾಗಿ ದೋಸೆನೇ ಜಾಸ್ತಿ ಮಾಡೋದು. ಫಸ್ಟು ರಾಗಿಯನ್ಗೆ ಹಾಕಿ ಕೊಡೋಣ. ಒಂದು ಸೈಡ್ ಚೆನ್ನಾಗಿ ಬೆಂದಿರುತ್ತೆ, ಇನ್ನೊಂದು ಕಡೆ ತುಂಬ ಬೇಯಿಸ್ಬೇಕಂತೇನಿಲ್ಲ, ಸ್ವಲ್ಪ ಆದರೆ ಸಾಕು. ಭಾಗ್ಯನ್ಗೆ ಫಸ್ಟು ದೋಸೆ ಹಾಕೋದು. ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ. ಹೀಗೆ ಒಂದೊಂದ್ಸತಿ ಈ ಥರ ಆಗುತ್ತೆ, ಕವರ್ ಮಾಡ್ಕೊಳ್ಳೋದು. ಕೆಳಗಡೆ ಎಣ್ಣೆ ಹಾಕಿರ್ತೀನಲ್ವಾ, ಹಾಗಾಗಿ ಹಿಟ್ಟು ಅಂಟ್ಕೊಂಡು ಬಂದ್ಬಿಡುತ್ತೆ. ಈರುಳ್ಳಿ ಉಜ್ಜಿಬಿಟ್ರೆ ಈ ಕಷ್ಟ ಎಲ್ಲ ಬರಲ್ಲ. ಈರುಳ್ಳಿ ಹಾಕ್ಬೇಕು, ಉಜ್ಜಬೇಕು, ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಉಜ್ಜಿಬಿಟ್ರೆ ನೀಟಾಗೆ ಬರುತ್ತೆ. ನಾನು ಈರುಳ್ಳಿ ಉಜ್ಜಿಲ್ಲಲ್ವಾ, ಹಾಗಾಗಿ ಆ ಥರ ಬರ್ತಾಯಿದೆ. ಅದರಲ್ಲಿ ಅದು ತುಂಬ ಹಳೆಯ ತವ, ಎಷ್ಟು ಒಂದು 10-12 ವರ್ಷದ ತವ ಇದು. ಹೆಂಗಾಗಿದೆ? ಚೆನ್ನಾಗೈತೆ ಟೇಸ್ಟು? ಚಟ್ನಿದು ದೋಸೆದು ಹೆಂಗಾಗ್ಯಾವು? ಮಸ್ತ್ ಆಗ್ಯಾವು. ಮಸ್ತ್ ಆಗ್ಯಾವ ನೋಡಿ ದೋಸೆ. ಇದು ನನಗೆ. ಬನ್ನಿ ಎಲ್ಲ ನಾಷ್ಟ ಮಾಡೋಣ. ದೋಸೆ ಇದರಲ್ಲಿ ತುಂಬ ವೆರೈಟಿ ದೋಸೆ ಇದೆ. ನೀರು ದೋಸೆ, ರಾಗಿ ದೋಸೆ, ಅಕ್ಕಿ ದೋಸೆ, ಈರುಳ್ಳಿ ದೋಸೆ, ಮಸಾಲ ದೋಸೆ, ಆಮೇಲೆ ಚೆಟ್ಟು ದೋಸೆ, ರವೆ ದೋಸೆ, ಏನೋ ವೆರೈಟಿ ದೋಸೆಗಳು. ಅದರಲ್ಲಿ ನಿಮಗೆ ಯಾವ ದೋಸೆ ಇಷ್ಟ ಅಂತ ಕಮೆಂಟ್ ಮಾಡಿ ನನಗೆ. ನನಗಂತೂ ರಾಗಿ ದೋಸೆ ಅಂದರೆ ತುಂಬ ಇಷ್ಟ. ಮಸಾಲೆ ದೋಸೆ, ರಾಗಿ ದೋಸೆ ಎರಡು ಇಷ್ಟ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಅಂತೂ ಖಂಡಿತ ಕೊಡಬೇಕು ಈ ಚಟ್ನಿಗೆ, ಯಾಕಂದರೆ ಚಟ್ನಿ ಸೂಪರ್ ಆಗಿದೆ. ಬನ್ನಿ ನಾಷ್ಟ ಮಾಡೋಣ ಎಲ್ಲರೂ. ನಾನು ನಾಷ್ಟ ಮಾಡಿಬಿಟ್ಟು ಲೈನಿಂಗ್ ಎಲ್ಲ ತೊಗೊಂಬರಕ್ಕೆ ಹೋಗಬೇಕು. ಬನ್ನಿ ಲೈನಿಂಗ್ನ ತೊಗೊಂಬರಕ್ಕೆ ಹೋಗೋಣ. ಇವಾಗ ಫಸ್ಟು ನಾಷ್ಟ ಮಾಡೋಣ, ಆಮೇಲೆ ಸಿಗ್ತೀನಿ ನಿಮಗೆ. ಬ್ಲೌಸ್ ಕಟ್ ಮಾಡಿದ್ದೀನಿ, ಲೈನಿಂಗ್ ತೊಗೊಂಬರಕ್ಕೆ ಹೋಗೋಣ ಅಂದ್ಕೊಂಡೆ. ಒಂದೇ ಲೈನಿಂಗ್ ತೊಗೊಂಬರೋದಿತ್ತು, ಹಾಗಾಗಿ ನಾನು ಯಾಕೆ ಹೋಗೋದು ಅಂತ ನಾನು ಮನೆಯವ್ರ ಕಡೆಯಿಂದಾನೇ ತರಿಸ್ದೆ. ಅವರೇ ತೊಗೊಂಬಂದು ಕೊಟ್ಟರು. ಹಾಗಾಗಿ ಇದನ್ನು ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಬೇಕಷ್ಟೇ. ಕಟ್ ಮಾಡಿ ಒಂದು ಬ್ಲೌಸ್ನ ಇವತ್ತು ರೆಡಿ ಮಾಡಿ ಕೊಡಬೇಕು. ಅವ್ರು ತುಂಬ ದಿವಸ ಆಯಿತು ಕೊಟ್ಟು. ಮಿಷಿನ್ ಪ್ರಾಬ್ಲಮ್ ಇರೋದಕ್ಕೆ ನನಗೆ ಎಷ್ಟು ದಿವಸ ಹೊಲಿಯೋಕ್ಕಾಗಿರಲಿಲ್ಲ. ಸಿದ್ದರ್ ಸ್ವಲ್ಪ ಹಾಳಾಗ್ಬಿಟ್ಟಿದೆ, ಕಟ್ ಮಾಡೋಕ್ಕೂ ಆಗ್ತಾ ಇಲ್ಲ. ಒಂದೊಂದೇ ಹಾಳಾಗ್ತಾ ಇದೆ, ನನಗೆ ಟೆನ್ಷನ್ನೇ ಆಗ್ತಾ ಇದೆ, ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಬೇಜಾರಾಗುತ್ತೆ ಈ ಥರ ಆದರೆ. ಇನ್ನು ಕತ್ರಿ ರೆಡಿ ಮಾಡಬೇಕು. ನಾನು ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತೀನಿ. ಯಾರಾದರೂ ಟೈಲರ್ ಇದ್ದರೆ ಯಾವ ಥರ ಕಟ್ ಮಾಡ್ತೀರಿ, ಯಾವ ಥರ ಮಾರ್ಕ್ ಮಾಡ್ತೀರಿ ಅಂತ ಹೇಳಿ. ನಾನು ಮಾಡ್ತಾನೆ ಸರಿನಾ ಇಲ್ಲ ಅಂತ. ನೋಡಿ, ಇದು ಬಾಡಿ ಕಟಿಂಗ್ ಆಯ್ತು. ಇವಾಗ ಸ್ಲೀವ್ ಕಟ್ ಮಾಡ್ಕೋಬೇಕು. ಫ್ರಂಟು, ಬ್ಯಾಕ್ ನೋಡಿ, ಸ್ಲೀವು, ಬ್ಯಾಕು, ಫ್ರಂಟ್ ಎಲ್ಲ ಕಟ್ ಮಾಡಿದೈತಿ. ಇದು ಸ್ಟಿಚ್ ಮಾಡಬೇಕು. ನೋಡಿ, ಈ ಬ್ಲೌಸು ರೆಡಿ ಆಯಿತು. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕಟ್ ಮಾಡೋದು ಅಷ್ಟೇ ತೋರಿಸಿದೆ, ಹೊಲಿಯೋದೆಲ್ಲ ವಿಡಿಯೋ ಮಾಡಲಿಲ್ಲ. ನೋಡಿ, ಎರಡು ಬ್ಲೌಸ್ ರೆಡಿ ಆಯಿತು. ನೋಡಿ, ಬ್ಲೌಸ್ ರೆಡಿ ಆಯ್ತಿದ್ದು. ಇನ್ನೂ ಇದ್ದಾವೆ ಬ್ಲೌಸ್ಗಳು ಹೊಲಿಯೋಕ್ಕೆ. ನಾಳೆ ಹೊಲಿತೀನಿ. ಇವತ್ತಿಗೆ ಬ್ಲೌಸ್ ಹೊಲಿಯೋದು ಸಾಕು. 2 ರೆಡಿ ಮಾಡಿದ್ದೀನಿ, ಸಾಕು. ನಾಳೆಯಿಂದ ಮತ್ತೆ ಹೊಲಿಯೋಣ. ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.